ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಅಂಕಿತಾ ಕುಕಿಂಗ್. ಈ ವಿಡಿಯೋ ನೋಡ್ತಿರೋರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತು ಮನೆಯಲ್ಲೇ ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಪಾತ್ರೆನ ಇಟ್ಟು 2 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ತೆಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋತಿದ್ದೀನಿ. ಉಪ್ಪು ಹಾಕಿದ ನಂತರ ನಾನು ನೀರನ್ನ ಹಾಕೋತಿದ್ದೀನಿ. ಇಲ್ಲಿ ಬಿಸಿನೀರು ಹಾಕೋತಿದ್ದೀನಿ. ಬಿಸಿನೀರನ್ನು ಹಾಕೋಬೋದು, ಬೇಕಿದ್ದರೆ ಅಕ್ಕಿ ಹಿಟ್ಟಲ್ಲೇ ಗಂಜಿನ ಮಾಡಿಕೊಂಡು ಅದನ್ನು ಹಾಕ್ಕೊಂಡು ಈ ಥರ ಕಲಿಸ್ಕೋಬೋದು. ಯಾವ್ದು ಹಾಕಿದ್ರೂ ಆಗುತ್ತೆ. ನಾನಿಲ್ಲಿ ಬಿಸಿನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಿದ್ದೀನಿ. ನೋಡಿ, ಈ ಥರ ಎಲ್ಲ ಚೆನ್ನಾಗಿ ಕಲಿಸ್ಬೇಕು. ಇದಕ್ಕಿನ್ನ ಸ್ವಲ್ಪ ನೀರು ಬೇಕು, ಹಾಗಾಗಿ ಇನ್ನೂ ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋತಿದ್ದೀನಿ. ನೀರು ಸ್ವಲ್ಪನೇ ಹಾಕ್ಕೊಳ್ಳಿ, ಯಾಕಂದರೆ ತುಂಬ ತೆಳುವಾದರೆ ರೊಟ್ಟಿ ಚೆನ್ನಾಗಿ ಬರಲ್ಲ. ಹಾಗಾಗಿ ನೋಡಿಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ತುಂಬ ತೆಳುವು ಆಗೋದು ಬೇಡ, ತುಂಬ ಗಟ್ಟಿನೂ ಆಗೋದು ಬೇಡ. ಈ ರೀತಿ ಬಂದರೆ ಸಾಕು. ಇದು ಪರ್ಫೆಕ್ಟಾಗಿ ಆಗಿದೆ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ಹಿಟ್ಟನ್ನ. ಇಲ್ಲದಿದ್ದರೆ ರೊಟ್ಟಿ ತಟ್ಟೋದಕ್ಕೆ ಚೆನ್ನಾಗಿ ಬರಲ್ಲ. ನೋಡಿ, ಇಲ್ಲಿ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ನಾನು. ನೆಕ್ಸ್ಟು ರೊಟ್ಟಿ ಹೇಗೆ ತಟ್ಟೋದು ಅಂತ ನೋಡೋಣ. ನಾನಿಲ್ಲಿ ಸ್ವಲ್ಪ ಹಿಟ್ಟನ್ನ ಉದುರಿಸ್ಕೊತಿದ್ದೀನಿ. ಹಾಗೆ ತಟ್ಟಿದ್ರೆ ರೊಟ್ಟಿ ಅಂಟು ಬಿಡುತ್ತೆ. ಹಾಗಾಗಿ ಸ್ವಲ್ಪ ಹಿಟ್ಟನ್ನ ಉದುರಿಸಿ ನಂತರ ನಾನಿಲ್ಲಿ ಒಂದು ಉಂಡೆನ ತಗೊಂಡು ಅದನ್ನು ಗಾಲಿ ರೀತಿ ಮಾಡ್ಕೊತಿದ್ದೀನಿ. ನೋಡಿ, ಈ ಥರ ಮಾಡಿಕೊಂಡು ಚೆನ್ನಾಗಿ ತಟ್ಕೋಬೇಕು. ನಾನು ಒಂದು ಕೈನ ತಟ್ಟೋದಕ್ಕೆ ಯೂಸ್ ಮಾಡಿದ್ರೆ ಇನ್ನೊಂದು ಕೈನ ಅದು ರೌಂಡ್ ಶೇಪ್ ಬರಲಿ ಅನ್ನೋದಕ್ಕೋಸ್ಕರ ಯೂಸ್ ಮಾಡ್ತಿದ್ದೀನಿ. ಒಂದು ಕೈಲಿ ಈ ಥರ ತಟ್ಕೋಬೇಕು. ನೆಕ್ಸ್ಟು ಇನ್ನೊಂದು ಕೈಲಿ ಅದು ಅಕ್ಕಿ ಕಡೆ ಹೋಗಬಾರ್ದು ಅಂತ ಹೇಳಿ ಇನ್ನೊಂದು ಕೈಯಲ್ಲಿ ನಾನು ಅದನ್ನು ಶೇಪ್ ಕೊಟ್ಕೋತಿದ್ದೀನಿ. ಯಾವುದೇ ರೀತಿ ಲಟ್ಟಣಿಗೆನ ಯೂಸ್ ಮಾಡ್ತಿಲ್ಲ, ಕೈಯಲ್ಲೇ ತಟ್ತಿರೋದು. ಹಳ್ಳಿ ಕಡೆ ಇದೇ ಥರ ತಟ್ತಾರೆ, ತುಂಬಾ ಚೆನ್ನಾಗಿ ಬರುತ್ತೆ ರೊಟ್ಟಿ. ನೋಡಿ, ಒಂದು ಕೈಲಿ ತಟ್ತಾ ಇನ್ನೊಂದು ಕೈಲಿ ಶೇಪ್ ಕೊಟ್ಕೋತಾ ಹೋಗಬೇಕು. ರೌಂಡ್ ಶೇಪೇ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ಶೇಪು ಕೂಡ ಅಷ್ಟೇ ರೌಂಡ್ ಶೇಪೇ ಬರ್ತಿದೆ. ಒಂದು ಕೈಲಿ ತಟ್ತಿದ್ರೆ ಇನ್ನೊಂದು ಕೈಲಿ ನಾವು ಶೇಪ್ ಕೊಟ್ಕೋತಾ ಹೋಗಬೇಕು. ಯಾಕೆಂದರೆ ತಟ್ತಾ ಅದು ಏರುಪೇರು ಬಂದ್ಬಿಡುತ್ತೆ, ರೌಂಡ್ ಶೇಪ್ ಬರಲ್ಲ. ಹಾಗಾಗಿ ಒಂದು ಕೈಯಲ್ಲಿ ನಾವು ಶೇಪ್ ಕೊಟ್ಕೋತಾ ಹೋಗಬೇಕು. ಕೈಯಲ್ಲಿ ತಟ್ಟೋದ್ರಿಂದ ಶೇಪ್ ತುಂಬಾ ಚೆನ್ನಾಗಿ ಬರುತ್ತೆ. ಲಟ್ಟಣಿಗೆನ ಯೂಸ್ ಮಾಡಿದ್ರೆ ಅಷ್ಟೊಂದು ಚೆನ್ನಾಗಿ ಬರಲ್ಲ ಶೇಪು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೆಕ್ಸ್ಟು ಇನ್ನೊಂದು ಹೇಗೆ ಮಾಡೋದು ಅಂತ ನೋಡೋಣ. ರೊಟ್ಟಿ ಹೊತ್ತೋದ್ರ ಮೇಲೆ ಸ್ವಲ್ಪ ಹಿಟ್ಟನ್ನ ಉದುರಿಸ್ಕೊಂಡು ನಂತರ ಒಂದು ಉಂಡೆನ ತೆಕ್ಕೊಂಡು ಅದನ್ನು ಗಾಲಿ ರೀತಿ ಮಾಡ್ಕೋತಿದ್ದೀನಿ. ಈ ಥರ ಮಾಡೋದ್ರಿಂದ ರೌಂಡ್ ಶೇಪ್ ಬರುತ್ತೆ ಮತ್ತು ತಟ್ಟುವಾಗ ಕೈಗೆ ಅಂಟುತ್ತೆ. ಹಾಗಾಗಿ ಹಿಟ್ಟನ್ನ ಕೈಗೆ ಮಿಕ್ಸ್ ಮಾಡಿಕೊಂಡು ತಟ್ತಾ ಹೋಗಬೇಕು. ಹಿಟ್ಟನ್ನ ಚೆನ್ನಾಗಿ ಕಲಿಸ್ಕೊಂಡ್ರಷ್ಟೇ ಇಷ್ಟು ಪರ್ಫೆಕ್ಟಾಗಿ ಬರೋದು. ಇಲ್ದಿದ್ರೆ ಇಷ್ಟು ಚೆನ್ನಾಗಿ ಒತ್ತೋದಕ್ಕೆ ಬರಲ್ಲ. ತುಂಬ ತೆಳುವಾದ್ರೂ ಒತ್ತಕ್ಕಾಗಲ್ಲ, ತುಂಬ ಗಟ್ಟಿ ಆದ್ರೂ ಒತ್ತಕ್ಕಾಗಲ್ಲ. ಈ ಥರ ಬಂದರೆ ಚೆನ್ನಾಗಿರುತ್ತೆ. ನೋಡಿ, ಆವಾಗ ಕೈಗೆ ಹಿಟ್ಟನ್ನ ಮಿಕ್ಸ್ ಮಾಡಿಕೊಂಡೇ ಒತ್ತುತ್ತಾ ಹೋಗಬೇಕು, ಇಲ್ದಿದ್ರೆ ಅಂಟು ಬಿಡುತ್ತೆ. ಹಳ್ಳಿ ಕಡೆ ಎಲ್ಲ ಈ ಥರ ಕೈಯಲ್ಲೇ ಒತ್ತುತ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ಥರ ರೌಂಡ್ ಶೇಪೇ ಬರುತ್ತೆ. ಲಾಸ್ಟ್ವರೆಗೂ ಒಂದು ಕೈಲಿ ತಟ್ತಾ ಒಂದು ಕೈಲಿ ಶೇಪ್ ಕೊಟ್ಕೋತಾ ಬರಬೇಕು. ಆವಾಗ ಶೇಪ್ ಕೂಡ ರೌಂಡ್ ಶೇಪೇ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೆಕ್ಸ್ಟ್ ಇಲ್ಲಿ ಹೆಂಚನ್ನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಹೆಂಚು ಕಾದಿದೆಯಾ ಇಲ್ವಾ ಅಂತ ನೀರು ಹಾಕ್ಕೊಂಡು ಚೆಕ್ ಮಾಡ್ಕೊಳ್ಳಿ. ನೋಡಿ, ಹೆಂಚು ಕಾದಿದೆ. ಇದಕ್ಕೆ ತಟ್ಟಿರೋ ಅಂಥ ರೊಟ್ಟಿನ ಹಾಕ್ತಿದ್ದೀನಿ. ತಟ್ಟುವಾಗ ಅಕ್ಕಿ ಹಿಟ್ಟನ್ನ ಉದುರಿಸಿರ್ತೀವಲ್ಲ ಆ ಸೈಡನ್ನ ಮೇಲೆ ಹಾಕ್ಕೋಬೇಕು. ಅಂದರೆ ಹಿಟ್ಟು ಅಂಟಿರುತ್ತೆಲ್ಲ ಆ ಸೈಡು ಮೇಲೆ ಹಾಕ್ಕೊಂಡು ಈ ಥರ ನೀರಲ್ಲಿ ಒರೆಸ್ಕೋಬೇಕು. ಎರಡೂ ಸೈಡ್ ಮಾಡೋ ಅವಶ್ಯಕತೆ ಇರಲ್ಲ. ಹಿಟ್ಟು ಯಾವ ಕಡೆ ಅಂಟಿರುತ್ತೆ ಆ ಸೈಡ್ ಅಷ್ಟೇ ಈ ಥರ ನೀರಲ್ಲಿ ಚೆನ್ನಾಗಿ ಒರೆಸ್ಕೋಬೇಕು. ಕೈ ಸುಡುತ್ತೆ, ನೋಡ್ಕೊಂಡು ಒರೆಸ್ಕೊಳ್ಳಿ. ಇಲ್ಲ ಕೈಯಲ್ಲಿ ಆಗಲ್ಲ ಅಂತ ಹೇಳಿದರೆ ಒಂದು ಬಟ್ಟೆನ ನೀರಲ್ಲಿ ಅದ್ದಿ ಕೂಡ ಒರೆಸ್ಕೋಬೋದು. ಒಂದು ಸೈಡ್ ಬೆಂದಿದೆ. ಇವಾಗ ಇದನ್ನು ತಿರ್ವಾಕೋಣ. ನೋಡಿ, ಇಷ್ಟು ಬೆಂದರೆ ಸಾಕು. ತುಂಬ ಬೇಯಿಸೋದಕ್ಕೆಲ್ಲ ಹೋಗಬೇಡಿ, ಸೀದ್ಬಿಡುತ್ತೆ. ಈ ಸೈಡು ಅಷ್ಟೇ ಚೆನ್ನಾಗಿ ಬೆಂದಿದೆ. ಹಳ್ಳಿ ಕಡೆ ಎಲ್ಲ ಕೈಯಲ್ಲೇ ತಟ್ಟಿ ಮಾಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಆರೋಗ್ಯಕ್ಕೂ ಅಷ್ಟೇ ತುಂಬಾ ಒಳ್ಳೆಯದು. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.